ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಮ್ಮ ಮಾವಂದು ಮದುವೆ ಇರೋದ್ರಿಂದ ಎಲ್ಲ ರೆಡಿಯಾಗಿದ್ದೀವಿ. ನಿನ್ನೆ ಅರ್ಶಿನದ ಶಾಸ್ತ್ರ ಆಯಿತು, ಇವತ್ತು ಮದುವೆ. ಎಲ್ಲರೂ ರೆಡಿಯಾಗಿದ್ದೀವಿ. ಆಮೇಲೆ ಟೆಂಪಲ್ಗೆ ಹೋಗಬೇಕು ನಾವು. ನೋಡಿ ಹೆಂಗೆ ರೆಡಿಯಾಗಿದ್ದಾರೆ. ಕರೆಕ್ಟಾಗಿ ಬನ್ನಿ ನಿಮಿಷ ತೋರಿಸ್ತೀನಿ. ಅಲ್ಲಿ ಹೊರಗಡೆ ತೋರಿಸು ಬಾ. ಆಯಿತು. ಏನು ಮಾಡ್ತಾ ಇದ್ದೀರಾ? ನಾವು ಶಾಸ್ತ್ರ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ಎಂಥ ಶಾಸ್ತ್ರ? ಇವಾಗ ಹೊರಡ್ಬೇಕಲ್ವಾ, ಅದೇ ಅಕ್ಕಿ ಎಲ್ಲ ಹೆಚ್ಚಿಸ್ಬೇಕಲ್ಲ. ಕೂತ್ಕೊಳ್ಳ ಮನಜ, ನೀ ಕೂತ್ಕೋ. 7:30 ಒಳಗೆ ಮಾಡಬೇಕು. ಮತ್ತೆ ಒಂಚೂರಿ ಕನ್ನಡಿ ಇಟ್ಕೊಳ್ಳಿ. ಹಲೋ, ನಾನು ಅವ್ರ ಅಕ್ಕ. ಇದು ರೆಡಿ ಇದ್ದೀರಾ? ಕಾರ್ ಬರುತ್ತೆ ಅದಕ್ಕೆ. ಇಲ್ಲೆಲ್ಲ ಮಾಡ್ಬಿಟ್ಟು ಹೊರಡು ಮೇಡ ಅಕ್ಕಿ ತುಂಬಿಟ್ಬಿಟ್ಟು ಬೆಲ್ಲ ಇಟ್ಬಿಟ್ಟು ಸೇರು ಮಾಡಿ ಪೂಜೆ ಮಾಡಿಬಿಟ್ಟು ರುದ್ರೇಶ ಇದು ಗಂಧ ಇಟ್ಬಿಟ್ಟು ಅಕ್ಷತೆ ಹಿಡಿಯೋಣ. ಗಂಧ ಅವನು ಚೆನ್ನಾಗಿ ಇಟ್ಕೊಂಡು ಅಕ್ಷತೆಗೆ ಕುಂಕುಮ ಇಡೋದ ಈಗ. ಅಕ್ಷತೆ ಕುಂಕುಮ ಇಟ್ಟೈತಲ್ಲ, ಕೊಲೆಸ್ಟ್ರಾಲ್ ಅಂತಲ್ಲ ಅದು. ರೋಜಕ ಬಾಯ್ 5 ಜನ ಆಗ್ಲಿ ಇಕ್ಕೈತೆ ಸುಮ್ಮನೆ ರಾಮ. ಸಾಕು ಸಾಕು ಸುಮ್ಮನೆ. 3 ರೋಜಕ ಏಯ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. 5 ಜನ ಮಾಡ್ಬಿಡಿ ಬಾರೆ ಮಾಡ್ಬಿಟ್ಟು ಅಕ್ಷತೆ 5 ಜನ ಆಯ್ತಿದ್ದಾವೆ. 1 2 3 4 ವಯಸ್ಸಾಗಿಲ್ವಾ? ಕಳಸ ಬೆಳಗ್ಬಿಟ್ಟು ಏರ್ಸೋಣ. ಏನ್ ಬೆಳಗ್ಬೇಕು? ಆ ಕಳಸ ಇಟ್ಕೊಂಡು ಆರತಿ ಮಾಡಿ ಅದು ಕನ್ನಡಿದದ್ದು ಅಂತ ಅಂದ್ಬಿಟ್ಟು ನಾನು ಆಗ್ಲೇ ಸುಡ್ತೈತೆ. ಅರ್ಧ ಇಬ್ರು ಬೆಳಗ್ಬೇಕಾ? ಇಬ್ರು ಬೆಳಗದ ಮಾಡು ಒಬ್ಳೇನೆ ಪರವಾಗಿಲ್ಲ, ತೊಂದ್ರೆ ಇಲ್ಲ. ಇಬ್ರು ಬೆಳಗು 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 ತೊಂದ್ರೆ ಇಲ್ಲ. ಬೆಳಗು ಫೋಟೋ ಅಲ್ಲ, ಕನ್ನಡಿ ಅದು. ಕೈ ಮುಗಿದ್ಬಿಟ್ಟು ದೊಡ್ಡವರು ನಮಸ್ಕಾರ ಮಾಡೋದು. ಇವತ್ತಾದ್ರು ಟೈಮ್ ಆಯ್ತು, 7 ಕಾಲ. ಕೈ ಉರ್ಬೇಡ, ಕೈ ಉರ್ಕೊಂಡು ಹೇಳ್ಬೇಡ, ಹಂಗೆ ಇದ್ರು. ಹಾರ ಹಾಕೊಂಡಿದ್ದು ಅಲ್ಲಿವರೆಗೂ ಬರ್ಬೇಕು. ಮನಜ ಮಾಡ್ತೀನಿ, ಕೆಲಸ ಮಾಡಪ್ಪ. ದೇವ್ರು ಒಳ್ಳೆ ಮಾಡ್ಲಿ ಕಣಪ್ಪ. ಮತ್ತೆ ಮಧು ಇಬ್ರು ಬನ್ನಿ. ಕೆಳಗೆ ಮಾಡ್ಬೇಕು ಕನ್ನಡಿನ, ಕೆಳಗಡೆ ಮಾಡ್ಬೇಕು. ಅಯ್ಯೋ ಮನೆ ಇರ್ಲಿ, ಇರ್ಲಿ ಕನ್ನಡಿ ತಟ ಅಷ್ಟೇ. ನಡಿಯಪ್ಪ, ಬನ್ನಿ ಬನ್ನಿ. ತಗೊಂಡೋಗಮ್ಮ ಕಳ್ಸೋಣ ಮುಂದೆ. ಹಿಂಗೆ ಒಂದ್ ಕಾಲ್ ಹಿಂಗೆ ಒಂದ್ ಕಾಲ್ ಹಿಂಗೆ. ಬಂದ್ಬಿಡ ರಮ್ಯ. ಅವನಿಗೇನು ಗೊತ್ತಾಗಲ್ಲ, ಅವನಿಗೆ ಹೇಳ್ಕೊಡ್ಬೇಕಲ್ಲ. ನೀನ್ ಒಳಗ್ ಬರ ಮಾನ್ಯ. ಬೇಡ ಯಾರ ಮೇಲೂ. ಒಂದ್ ನಿಮಿಷ ಇರು, ಅಮ್ಮ ಬಂದಿರಮ್ಮ. ಇರು ಒಂದ್ ನಿಮಿಷ. ಏನಿಕ್ಕಿದು? ಏನ್ ಮಾಡ್ಬೇಕು ಹೇಳಿ, ಅದು ಆಫ್ ಮಾಡಿ. ಚೂಕ್ಸು ಎಷ್ಟು ಹೆಚ್ಚಿಸ್ಬೇಕು ಕೇಳು. 3 ಸಲ
ಏ ಇರು ಆಯ್ತು ದೊಡ್ಡ ಸಾಕು ನಮ್ ಮುಕ್ಳಿ ಅಂತ ಹೇಳ ಕನ್ನಡಿಗೆ ಎತ್ತಬೇಕು. ಇನ್ನೊಂದ್ಸಲ ಒಂದು ದೊಡ್ಡ ಸಾಕು ಬಿಡು. ಕಣಮ್ಮ ಇನ್ನೊಂದ್ಸಲ ಹಂಗೆ ಹೇಳ್ಕೊಂಡು ಎರಚಪ್ಪ ಮನೋಜ. ಆಮೇಲೆ ಅಮ್ಮ ಇನ್ನೇನು ಇಲ್ಲ. ನಾವು ಆಚೆ ಹೋಗೋದಾ ಇವಾಗ ಹೊರಡಿ. ಹೋಗಿ ಹೋಗಿ ಏನಿಲ್ಲ. ಅವ್ರ ಬ್ಯಾಗ್ ಅಂತ ನೋಡಮ್ಮ, ರಮ್ಯನ್ ಬ್ಯಾಗ್ ಅಲ್ಲಿ ದಿವಾನ್ ಮೇಲೆ ಮನೆ ಹಂಗೆ ಹೇಳ್ಕೊಂಡು ಹೋಗಿ ನಿಮ್ಮ ಅಣ್ಣನ ಚಪ್ಪಲಿನ ಅದಕ್ಕೆ ಹೇಳಿದ್ದು. ಹೋಗು ಮನೆ ನೀನು ಹಿಡಿಸ್ಕೊಂಬಂದೆ. ಎತ್ಕೊಬತ್ತೀನಿ ನಾನು, ನೀವು ಬ್ಯಾಗ್ ಬ್ಯಾಗ್ ದೀಪ ಕಮ್ಮಿ ಮಾಡು. ನಡಿ ಆಫ್ ಮಾಡಿರೋ ಕೈಲಿಲ್ಲ. ಏ ಬೇಡ, ಒಂದು ಉರಿತಾ ಇದೆ ಬಿಡು. ಓ ಕಾಯಿ ಇನ್ನೊಂದ್ಸಲ ಬತ್ತಿ ಕಡೆ ಕೆಳಗಳಿ ಹೇಳ್ದೆ. ಕೆಳಗಡೆ ಬರಕ್ಕೆ ಹೇಳು. ಸಾಕು. ಮಾಡಿದೆ. ಅದು ವಿಂಡೋ ಫುಲ್ ಕ್ಲೋಸ್ ಮಾಡು ಅಮ್ಮ, ಹಾರಲ್ಲ ಅದು. ಬೀಳ್ತವೆ. ರೆಕಾರ್ಡ್ ಆಯ್ತು. ಇಲ್ಲಿ ಬಂಗ್ಲಾ ಇರ್ತದೆ. ಒಂದೆರಡು ನಿಮಿಷ ನೆಮ್ಮದಿಯಾಗಿ ದೂಪ್ಕೊಂಡು ಬರ್ತಾನೆ ಮಸೂರ ಇವತ್ತು ನಮ್ಮ ತಮ್ಮನ ಮದುವೆ ಸಿಂಪಲಾಗಿ ದೇವಸ್ಥಾನದಲ್ಲಿ ಮಾಡ್ತಾಯಿದ್ವಿ. ಈ ದೇವಸ್ಥಾನದ ಹೆಸರು ವೀರಭದ್ರೇಶ್ವರ ಸ್ವಾಮಿ ಮತ್ತು ಚಾಮರಾಜೇಶ್ವರ ಸ್ವಾಮಿ ದೇವಸ್ಥಾನ. ಇದಿರೋದು ದಳವಾಯಿ ಸ್ಕೂಲ್ ಹತ್ರ ಅಗ್ರಹಾರದಲ್ಲಿ, ಅದೇ ಮೈಸೂರು ಸಿಟಿ ಕಾರ್ಪೊರೇಷನ್ ಆಫೀಸ್ ಬರುತ್ತಲ್ಲ ಅದ್ರ ಪಕ್ಕದ ರೋಡಲ್ಲಿ ಬರುತ್ತೆ. ಇದು ತುಂಬ ಹಳೆಯ ದೇವಸ್ಥಾನ. ನನಗೆ ಗೊತ್ತಿರೋ ಪ್ರಕಾರ ಒಂದು 32-35 ವರ್ಷದಿಂದ, ನನಗೆ ಬುದ್ಧಿ ತಿಳಿದಿರೋ ಪ್ರಕಾರ ಅಷ್ಟು ಹಳೆಯ ದೇವಸ್ಥಾನ ಇದು. ಈಗ ಸ್ವಲ್ಪ ರಿನೋವೇಟ್ ಎಲ್ಲ ಮಾಡಿದ್ದಾರೆ. ನಮ್ಮ ತಾತ ಈ ದೇವಸ್ಥಾನದಲ್ಲಿ ಟ್ರಸ್ಟಿ ಆಗಿದ್ದರು. ಅವ್ರ ಹೆಸರು ಶಿವರುದ್ರಪ್ಪ ಅಂತ. ಅವರು ತೀರ್ಕೊಂಡ್ಮೇಲೆ ನಮ್ಮ ಸೋದರ ಮಾವ ಟ್ರಸ್ಟಿ ಆಗಿದ್ದಾರೆ. ಈ ದೇವಸ್ಥಾನದಲ್ಲಿ ಕಾರ್ತಿಕ್ ಮಾಸದ ಟೈಮಲ್ಲಿ ಅಗ್ನಿಕೊಂಡೋತ್ಸವ, ಗಿರಿಜಾ ಕಲ್ಯಾಣ ಮತ್ತು ಸುಮಾರು ಈ ಥರ ದೇವ್ರದ್ದು ಇದೆ ಪೂಜೆ ಎಲ್ಲ ಆಗುತ್ತೆ. ಆಮೇಲೆ ಪ್ರತಿ ಅಮಾವಾಸ್ಯೆ ದಿವಸ ಹೋಮ ಇಟ್ಕೊಂಡಿರ್ತಾರೆ. ಆಮೇಲೆ ದೇವ್ರದ್ದು ಉತ್ಸವ ಎಲ್ಲ ಇರುತ್ತೆ. ಆಮೇಲೆ ಪ್ರಸಾದ ವಿನಿಯೋಗನೂ ಮಾಡ್ತಾರೆ. ನಮ್ಮ ಮನೆ ಸುಮಾರು ಫಂಕ್ಷನ್ನು, ನಮ್ಮ ಫ್ಯಾಮಿಲಿದು ಸಿಂಪಲಾಗಿ ಆಗೋ ಮದುವೆಗಳು ಮತ್ತು ನಾಮಕರಣ, ಎಂಗೇಜ್ಮೆಂಟು ಎಲ್ಲ ಇಲ್ಲೇ ಮಾಡಿರೋದು ನಾವು. ನಂದು ಮಂಗಳಗೌರಿ ಉದ್ಯಾಪನೆಯೂ ನಾನು ಇದೇ ದೇವಸ್ಥಾನದಲ್ಲೇ ಮಾಡಿದ್ದು. ಈ ದೇವಸ್ಥಾನದ ಕಡೆಯಿಂದ ಪ್ರತಿ ಧನುರ್ಮಾಸದ ಟೈಮಲ್ಲಿ ಒಂದು ದಿವಸದ್ದು ಟ್ರಿಪ್ಪನ್ನು ಮಾಡ್ತಾರೆ. ಅಂದರೆ ಒಬ್ಬೊಬ್ರಿಗೆ ಇಷ್ಟಿಷ್ಟು ಚಾರ್ಜ್ ಅಂತ. ಲಾಸ್ಟ್ ಇಯರು ವಿದ್ಯಾಚೌಡೇಶ್ವರಿ ಮತ್ತು ಚಾಮುಂಡೇಶ್ವರಿದು ಒಂದು ಟೆಂಪಲ್ ಬರುತ್ತಲ್ಲ, ಈಗ ಫೇಮಸ್ ಆಗಿದೆಯಲ್ಲ, ರಾಮನಗರನೋ ಚನ್ನಪಟ್ಟಣನೋ ಎಲ್ಲೋ ಇದೆಯಲ್ಲ, ಅಲ್ಲಿಗೂ ಕರ್ಕೊಂಡೋಗಿದ್ರು. ಮತ್ತು ಪ್ರತಿ ಧನುರ್ಮಾಸದಲ್ಲಿ ಟ್ರಿಪ್ ಕರ್ಕೊಂಡೋಗ್ತಾರಲ್ವ, ಅಲ್ಲಿ ಪೂಜೆ ಇಟ್ಕೊಂಡಿರ್ತಾರೆ. ರುದ್ರಾಭಿಷೇಕ ಎಲ್ಲ ಇಟ್ಕೊಂಡು ಬೆಳಗ್ಗೆ ಹೋಗಿ ಸಂಜೆ ಬರೋದು. ರುದ್ರಾಭಿಷೇಕ ಎಲ್ಲ ಇಟ್ಕೊಂಡಿರ್ತಾರೆ. ಆಮೇಲೆ ವೀರಗಾಸೆ ಅವ್ರನ್ನೆಲ್ಲ ಕರ್ಕೊಂಡೋಗಿರ್ತಾರೆ. ಆಮೇಲೆ ಮಧ್ಯಾಹ್ನದ ಊಟ, ಬೆಳಗ್ಗೆ ತಿಂಡಿ ಎಲ್ಲ ಅವರೇ ಕೊಡ್ತಾರೆ. ಒಟ್ಟಿನಲ್ಲಿ ಚೆನ್ನಾಗಿ ಕರ್ಕೊಂಡು ಹೋಗ್ತಾರೆ. ನಾವು ಸುಮಾರು ಫಂಕ್ಷನ್ ಇಲ್ಲೇ ಮಾಡಿದ್ದೀವಿ. ನಾವು ಅಂತಲ್ಲ, ಯಾರಾದರೂ ಬುಕ್ ಮಾಡ್ಕೋಬೋದು. ಮದುವೆ ಫಂಕ್ಷನ್, ಸಣ್ಣ ಪುಟ್ಟ ಫಂಕ್ಷನು, ನಾಮಕರಣ ಮತ್ತು ಇನ್ಯಾವುದಾದ್ರೂ ಮಂಗಳಗೌರಿ ಉದ್ಯಾಪನೆನೋ ಯಾವುದಾದ್ರು ಸಣ್ಣ ಪುಟ್ಟ ಫಂಕ್ಷನ್ ಈ ದೇವಸ್ಥಾನದಲ್ಲಿ ಮಾಡ್ಕೋಬೋದು. ನೋಡಿ, ಅಲ್ಲೇ ಹೋಮ ಮಾಡೋದು ಅಮಾವಾಸ್ಯೆ ಟೈಮಲ್ಲಿ. ಚೆನ್ನಾಗಿದೆ ಒಟ್ಟಿನಲ್ಲಿ ದೇವಸ್ಥಾನ. ನಮ್ಮ ತಾತನ ಮನೆ ದೇವರು ಅದೇ ವೀರಭದ್ರೇಶ್ವರ. ತಾತ ಅಜ್ಜಿ ಅಂತ ಅಂದರೆ ನಮ್ಮ ಅಮ್ಮ ಅವರ ಅಪ್ಪ ಅಮ್ಮ. ಹಾಗೆ ಸಿಂಪಲಾಗಿ ಡೆಕೋರೇಷನ್ ಮಾಡಿಸಿದ್ವಿ. ಬೆಳಗ್ಗೆ 7:30 ಅಷ್ಟೊತ್ತಿಗೆ ಬಂದುಬಿಟ್ಟಿದ್ವಿ ನಾವು. ರಾಹುಕಾಲ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ದೇವಸ್ಥಾನಕ್ಕೆ ಬರಬೇಕು ಅಂತ ಬಂದಿದ್ವಿ. ಇದೇ ವೀರಭದ್ರೇಶ್ವರ ಸ್ವಾಮಿ ಮತ್ತು ಭದ್ರಕಾಳಿ ತಾಯಿದು ಇದು ಮುಂದೆನೇ ಇದೆ ಗರ್ಭಗುಡಿ. ಯಾಕೆ ತಾತ ತಿಂಡಿ ತಿನ್ನೋ ಅಲ್ಲಿ ಇನ್ನೂ ಹಾಕಿಲ್ಲ, ಅದಕ್ಕೆ. ನಾನು
ತಿಂಡಿಗೆ ಉಪ್ಪಿಟ್ಟು ಮತ್ತು ಕೇಸರಿ ಭಾತ್ ಎಲ್ಲ ಮಾಡಿದರು. ನಾವು ಫಸ್ಟೇ ಕೂತ್ಕೊಂಡು ತಿಂಡಿ ತಿನ್ಕೋತೀವಿ, ಯಾಕೆಂದರೆ ಶಾಸ್ತ್ರ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೋಬೇಕಾಗಿತ್ತಲ್ವ. ಬಳೆ ಶಾಸ್ತ್ರ ಎಲ್ಲ ಮಾಡಬೇಕಿತ್ತು, ಅದಕ್ಕೆ ತಟ್ಟೆಗಳಿಗೆ ಬಳೆಗಳು, ತಂದಿರೋ ಹೂವು ಹಣ್ಣು ಎಲ್ಲ ತಟ್ಟೆ ಸಾಮಾನೆಲ್ಲ ಜೋಡಿಸ್ಕೋಬೇಕಾಗಿತ್ತು. ಅದಕ್ಕೆ ಫಸ್ಟೇ ತಿಂಡಿ ತಿನ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ನಮ್ಮ ಫ್ಯಾಮಿಲಿಯವರೆಲ್ಲ ಕೂತ್ಕೊಂಡು ತಿಂಡಿ ತಿಂತಾಯಿದ್ವಿ. ಈಗೆಲ್ಲ ಬಂದು ರೆಡಿ ಮಾಡ್ಕೊತಾ ಇದ್ವಿ ತಟ್ಟೆ ಸಾಮಾನು ಜೋಡಿಸ್ಕೊಳ್ಳೋಕ್ಕೆ. ಗೊತ್ತಿಲ್ಲಮ್ಮ, ಇನ್ನು ಅವ್ರು ಏನು ಮಾಡೋರು ಗೊತ್ತಿಲ್ಲ. ಈಗ ಎಲ್ಲರ ಹತ್ರನೇ ಇಸ್ಕೊಳ್ಳೋಣ. ಮತ್ತು ಒಂದು ದೇವಸ್ಥಾನದಲ್ಲಿ 2 ಬಾಟ್ಲಿ ಹಾಂ ಉಪ್ಪ ಉಪ್ಪಿಟ್ಟು ಉಪ್ಪ ಕುತ್ಕೋಬೋದ ಹಂಗೆ ಪೂಜೆ ತಟ್ಟೆನೇ ಕೊಟ್ಟವ್ರೆ ರಮ್ಯಾ. ಅವರೇ ದೇವಸ್ಥಾನದ ಇಲ್ಲಿ ಹೆಣ್ಗಳು ಅಡ್ಡಿ ಅಲ್ಲೇ ಪಟ್ನ ಐತೆ ನೋಡು, ಆ ಕವರ್ ಕಟ್ಬಿಡು. ಅಂದ್ರೆ ಅವ್ರು ಸೀರೆಗೆ ಕಾಂಟ್ರಾಸ್ಟ್ ಆಗಿದೆ. ಸಿಂಗಲ್ ಮನೆ ಇದೆಯಲ್ಲ, ಇದೊಂಚೂರು ಹಿಂದಕ್ಕೆ ಇಟ್ಕೊಂಡು ವಿಡಿಯೋಗ್ರಾಫರ್ ಫೋಟೋಗ್ರಾಫರ್ ಮಾಡಿ ಅಷ್ಟೊಂದಿಂದನಾ ಇರ್ಲಿ ಅವ್ರು ಕುತ್ಕೊಳ್ಳೋಕೆ ಜಾಗ ಬೇಕು. ಕರೆಕ್ಟಾಗಿ ಒಂದು ಸ್ವಲ್ಪ ಹಿಂದೆಯಿಂದ ತೆಗಿ. ಇಲ್ಲಿ ಮುಂದೆ ಏನೋ ಬಿತ್ತು. ಆ ಬ್ಯಾಗ್ಗಳನ್ನ ಸೈಡ್ ಇಡಿ, ಬ್ಯಾಗ್ ಬಿಡಿಸಿ. ಬಿಡಿಸ್ಬಿಟ್ಟಿರ ಅದನ್ನ ಕನ್ನಡಿ. ಯಾರು ಎತ್ಕೊಂಡು ಹೋಗಲ್ವಾ? ಮುಂದೆ ಹೋಗ್ಬೇಕು ಯಾವತ್ತು. ಹುಡುಗಿನ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಬರ್ತಾಯಿದ್ವಿ ನಾನು ಮತ್ತು ನಮ್ಮ ಚಿಕ್ಕಮ್ಮ. ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತಲ್ವ, ಅದಕ್ಕೆ ಡೈರೆಕ್ಟ್ ಧಾರೆ ಸೀರೆನೇ ಉಡ್ಸ್ಬಿಟ್ಟು ಕರ್ಕೊಂಡು ಬರ್ತಾಯಿದ್ವಿ. ಬಳೆ ಶಾಸ್ತ್ರ ಮತ್ತು ಕಂಕಣ ಕಟ್ಟಿಸ್ಬೇಕಾಗಿತ್ತು. ಅದಕ್ಕೆಲ್ಲ ಇನ್ನೂ ಸ್ಯಾರಿ ಚೇಂಜ್ ಮಾಡ್ತಾಯಿದ್ರೆ ಆಗೋಲ್ಲ ಅಂತಂದ್ಬಿಟ್ಟು ಡೈರೆಕ್ಟ್ ಧಾರೆ ಸೀರೆನ ಉಟ್ಬಿಟ್ಟು ಕೂರಿಸ್ಬಿಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ವಿ. ಧಾರೆ ಮುಹೂರ್ತ 10:05ರಿಂದ 11 ಗಂಟೆ ತನಕ ಇತ್ತು. ಅಷ್ಟರೊಳಗಡೆ ನಾವು ಬಳೆ ಶಾಸ್ತ್ರ ಮಾಡಿ ಮತ್ತು ಕಂಕಣ ಕಟ್ಟಿಸ್ಬೇಕಾಗಿತ್ತು ಹುಡುಗಂಗೆ ಮತ್ತು ಹುಡುಗಿಗೆ. ಅದಕ್ಕೋಸ್ಕರ ಟೈಮ್ ಆಗುತ್ತೆ ಅಂತ ಬೇಗ ಎಲ್ಲ ಶಾಸ್ತ್ರಗಳನ್ನ ಮಾಡ್ತಾಯಿದ್ವಿ. ಮತ್ತೆ ನಿಂತ್ಕೋ. ಸರ ಅಚ್ಚು ಮಮ್ಮ ಇವ್ರ ಮಗ ಅಮ್ಮ
ಅದೇ ಒಂದೇಳೆ ಹೊಟ್ಟೋಗುತ್ತೆ ಇನ್ನೊಂದೇಳೆ ಹೋಗೋದು. ಒಂದೇ ಎಳೆ ಮಾಡಿದರೆ ಸಾಕಾಯ್ತಿತ್ತು, ಯಾಕೆ ಎರಡು ಎಳೆ ಅವರು ಸ್ವಾಮಿಗಳು ನಾವೆಲ್ಲ ಝೂಮ್ ಮಾಡ್ತಾ ಇರೋದು. ಏನಾಗಲ್ಲ, ಕೂತ್ಕೊಳ್ಳಿ. ನಾನಿಲ್ವಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧಾರೆ ಮುಹೂರ್ತದ್ದು ಪಾರ್ಟ್ 2 ಬರುತ್ತೆ. ಸೊ ಇದಾಗಿತ್ತು ನಾನು ಮದುವೆಯಲ್ಲಿ ವೇರ್ ಮಾಡಿದ್ದಂಥ ಸ್ಯಾರಿ. ನನ್ನ ಹತ್ರ ಜಾಸ್ತಿ ಫೋಟೋಸ್ ವೀಡಿಯೋಸ್ ಏನೂ ಇರಲಿಲ್ಲ, ಯಾಕಂದರೆ ನಾನೇ ವೀಡಿಯೋ ಮಾಡ್ತಿದ್ರಿಂದ